ಸೋಷಿಯಲ್ ಮೀಡಿಯಾ ಅಂದರೆ ಟೈಮ್ ಪಾಸ್ ಅಲ್ಲ, ಇದು ಕೋಟಿ ಗಳಿಸೋ ಡಿಜಿಟಲ್ ಆಫೀಸ್. ಇಂದಿನ ಡಿಜಿಟಲ್ ಯುಗದಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ಗಳು ಕೇವಲ ಮನರಂಜನೆಯ ಸಾಧನಗಳಾಗಿ ಉಳಿದಿಲ್ಲ. ಬದಲಿಗೆ ಅವು ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸುವ ಹೈಟೆಕ್ ಡಿಜಿಟಲ್ ಆಫೀಸ್ಗಳಾಗಿ ರೂಪಾಂತರಗೊಂಡಿವೆ. ಸೋಷಿಯಲ್ ಮೀಡಿಯಾ ಎಕನಾಮಿಕ್ಸ್ನ ಹೊಸ ಅಂಕಿ ಅಂಶಗಳ ಪ್ರಕಾರ, ಸೆಲೆಬ್ರಿಟಿಗಳು ಕೇವಲ ಒಂದು ಪೋಸ್ಟ್ ಹಂಚಿಕೊಳ್ಳುವ ಮೂಲಕ ಬೃಹತ್ ಮೊತ್ತದ ಆದಾಯನ ಗಳಿಸ್ತಿದ್ದಾರೆ. ಉದಾಹರಣೆಗೆ, ವಿರಾಟ್ ಕೊಹ್ಲಿ ಪ್ರತಿ ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ 12 ಕೋಟಿ ಸಂಭಾವನೆ ಪಡೆದರೆ, ಪ್ರಿಯಾಂಕಾ ಚೋಪ್ರಾ 3 ಕೋಟಿ ಹಾಗೂ ದೀಪಿಕಾ ಪಡುಕೋಣೆ 1.5 ಕೋಟಿಯಷ್ಟು ಆದಾಯನ ಗಳಿಸ್ತಾರೆ. ಈ ಕ್ಷೇತ್ರದಲ್ಲಿ ಯಶಸ್ವಿ ಆಗಲು ಕೇವಲ ಸುಪ್ತ ಪ್ರತಿಭೆಯಷ್ಟೇ ಸಾಲದು, ವೃತ್ತಿಪರ ಶಿಸ್ತು ಮತ್ತು ಭವಿಷ್ಯದ ದೃಷ್ಟಿಕೋನ ಅತಿ ಮುಖ್ಯ. ಈ ಡಿಜಿಟಲ್ ಕ್ರಾಂತಿ ಕೇವಲ ಬೆಂಗಳೂರಿನಂತಹ ಮಹಾನಗರಗಳಿಗೆ ಸೀಮಿತ ಆಗಿಲ್ಲ. ಭಾಷೆ ಮತ್ತು ಭೌಗೋಳಿಕ ಗಡಿಗಳನ್ನು ಮೀರಿ ಹಳ್ಳಿ ಪಟ್ಟಣಗಳಲ್ಲೂ ಇದು ಪೂರ್ಣಕಾಲಿಕ ಉದ್ಯೋಗನ ನೀಡ್ತಾ ಇದೆ. ವಿಶೇಷವಾಗಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಇದು ಸುವರ್ಣ ಕಾಲ. ಯಾವ ವಿಷಯಗಳಿಗೆ ಬೇಡಿಕೆ ಇದೆ ಅಂತ ಹೇಳೋದಾದರೆ, ಆಹಾರ ಮತ್ತು ಕೃಷಿ, ಶಿಕ್ಷಣ ಮತ್ತು ಸ್ಥಳೀಯ ಇತಿಹಾಸ, ಹಾಸ್ಯ ಮತ್ತು ಸಿನಿಮಾ, ಮತ್ತು ಪ್ರವಾಸೋದ್ಯಮ. ಇಂಗ್ಲೀಷ್, ಹಿಂದಿ ಕಂಟೆಂಟ್ ಅಂದರೆ ಅಲ್ಲಿ ಸಾಗರದಷ್ಟು ಜನ ಇರ್ತಾರೆ. ಆದರೆ ನಮ್ಮ ಕನ್ನಡದ ಕಥೆಯೇ ಬೇರೆ. ಇಲ್ಲಿ ಒಂದು ಸಲ ಫ್ಯಾನ್ ಆದರೆ ಅವರು ರಾಯಲ್ ಆಗಿ ಉಳ್ಕೋತಾರೆ. ಸದ್ಯಕ್ಕೆ ಈ ಫೀಲ್ಡ್ನಲ್ಲಿ ಕನ್ನಡಿಗರ ಪೈಪೋಟಿ ಅಷ್ಟಾಗಿ ಇಲ್ಲದಿರೋದು ನಮಗೆ ಸಿಕ್ಕಿರೋ ಲಕ್. ಇದನ್ನೇ ಬಂಡವಾಳ ಮಾಡಿಕೊಂಡ್ರೆ ಕನ್ನಡ ಕ್ರಿಯೇಟರ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯಬಹುದು. ಆಹಾರ ಮತ್ತು ಅಗ್ರಿಕಲ್ಚರ್, ಸ್ಥಳೀಯ ಇತಿಹಾಸ, ಪ್ರವಾಸ ಮತ್ತು ಹಾಸ್ಯಕ್ಕೆ ಕನ್ನಡದಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಜನರು ತಜ್ಞರು ಅಥವಾ ಅನುಭವಸ್ಥರು ನೀಡುವ ಮಾಹಿತಿಯನ್ನು ಹೆಚ್ಚು ನಂಬುತ್ತಾರೆ. ಇದು ದೀರ್ಘಕಾಲದ ಆದಾಯಕ್ಕೆ ದಾರಿಯಾಗುತ್ತದೆ. ಕಂಟೆಂಟ್ ಕ್ರಿಯೇಟರ್ಗಳಿಗೆ 10 ಯಶಸ್ಸಿನ ಸೂತ್ರಗಳು. ಸೋಷಿಯಲ್ ಮೀಡಿಯಾವನ್ನು ಹವ್ಯಾಸವಾಗಿ ಅಲ್ಲ, ಸೀರಿಯಸ್ ವೃತ್ತಿಯಾಗಿ ಪರಿಗಣಿಸ್ಕೋಬೇಕು. ಕನ್ನಡ ಪ್ರೇಕ್ಷಕರ ನಾಡಿಮಿಡಿತ, ಸಂಸ್ಕೃತಿ ಮತ್ತು ಆಸಕ್ತಿಗಳನ್ನು ಅರಿತು ವಿಷಯ ರೂಪಿಸಬೇಕು. ಯೂಟ್ಯೂಬ್ ಮೂಲಕ ದೀರ್ಘಕಾಲಿಕ ಮತ್ತು ಸ್ಥಿರ ಆದಾಯದ ಗುರಿ ಇಟ್ಕೊಳ್ಳಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಸೇರಿದಂತೆ ಹಲವು ಪ್ಲಾಟ್ಫಾರ್ಮ್ಗಳನ್ನು ಲಾಭದಾಯಕವಾಗಿ ಬಳಸಿ. ಬ್ರ್ಯಾಂಡ್ ಸಹಯೋಗಗಳ ಮೂಲಕ ನಿಮ್ಮ ವೈಯಕ್ತಿಕ ಬ್ರ್ಯಾಂಡ್ ಮೌಲ್ಯ ಹೆಚ್ಚಿಸಿಕೊಳ್ಳಿ. ನಿಯಮಿತ ಪೋಸ್ಟಿಂಗ್ ಮಾತ್ರವೇ ವೀಕ್ಷಕರು ಮತ್ತು ಆದಾಯ ಹೆಚ್ಚಿಸುವ ಕೀಲಿ. ಆರಂಭಿಕ ವರ್ಷಗಳಲ್ಲಿ ಆದಾಯ ಕಡಿಮೆ ಇರಬಹುದು. ಧೈರ್ಯ ಕಳೆದುಕೋಬೇಡಿ. ಕೇವಲ ಜಾಹೀರಾತುಗಳ ಮೇಲೆ ಅವಲಂಬಿಸದೆ ಬೇರೆ ಬೇರೆ ಆದಾಯ ಮೂಲಗಳನ್ನು ಹುಡುಕಿ. ಪ್ರಾಮಾಣಿಕ ಕಂಟೆಂಟ್ ನಿರ್ಮಿಸಿ. ಜನರ ನಂಬಿಕೆಯೇ ಅತಿ ದೊಡ್ಡ ಬಂಡವಾಳ. ಸೋಷಿಯಲ್ ಮೀಡಿಯಾ ಅಸ್ಥಿರ ಕ್ಷೇತ್ರವಾಗಿರೋದರಿಂದ ಉಳಿತಾಯ ಮತ್ತು ಸರಿಯಾದ ಹಣಕಾಸು ಪ್ಲಾನಿಂಗ್ ಅಗತ್ಯ. ಆದಾಯದ ಅರಿವು ಎಲ್ಲಿದೆ ಅಂತ ಹೇಳೋದಾದರೆ, ಯೂಟ್ಯೂಬ್. ಜಾಹೀರಾತು, ಮೆಂಬರ್ಶಿಪ್ ಮತ್ತು ಸ್ಪಾನ್ಸರ್ ವಿಡಿಯೋಗಳ ಮೂಲಕ ಸ್ಥಿರ ಆದಾಯ. 50,000ದಿಂದ 1,00,000 ಸಬ್ಸ್ಕ್ರೈಬರ್ಸ್ ಇದ್ದರೆ ಉತ್ತಮ ಮಾಸಿಕ ವೇತನನ ಪಡೆಯಬಹುದು. ಫೇಸ್ಬುಕ್, ರೀಲ್ಸ್ ಮತ್ತು ಇನ್ಸ್ಟ್ರೀಮ್ ಜಾಹೀರಾತುಗಳ ಮೂಲಕ 30 ವರ್ಷ ಮೇಲ್ಪಟ್ಟ ಪ್ರೇಕ್ಷಕರನ್ನು ತಲುಪಲು ಇದು ಬೆಸ್ಟ್ ಪ್ಲಾಟ್ಫಾರ್ಮ್. ಇನ್ಸ್ಟಾಗ್ರಾಮ್. ಇಲ್ಲಿ ಬ್ರ್ಯಾಂಡ್ ಡೀಲ್ಸ್ ಮತ್ತು ಅಫಿಲಿಯೇಟೆಡ್ ಲಿಂಕ್ಗಳೇ ಆದಾಯದ ಗುಟ್ಟು. ಪರೋಕ್ಷ ಆದಾಯ. ಭಾಷಣಗಳು, ಪುಸ್ತಕ ಮಾರಾಟ ಮತ್ತು ಸಲಹಾ ಸೇವೆಗಳ ಮೂಲಕವೂ ಹಣ ಗಳಿಸಬಹುದು. ಈ ಕ್ಷೇತ್ರವು ಹಳ್ಳಿ ಮತ್ತು ನಗರಗಳ ನಡುವಿನ ವ್ಯತ್ಯಾಸವನ್ನು ಅಳಿಸಿ ಹಾಕಿದೆ. ನೀವು ಎಲ್ಲೇ ಇದ್ದರೂ ಸರಿಯಾದ ಕಂಟೆಂಟ್ ಮತ್ತು ಶಿಸ್ತು ಹೊಂದಿದರೆ ಇದನ್ನು ಒಂದು ಗೌರವಾನ್ವಿತ ಪೂರ್ಣಕಾಲಿಕ ವೃತ್ತಿಯನ್ನಾಗಿ ಮಾಡ್ಕೋಬಹುದು.